ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಅಲರ್ಟ್ ಆಗಿರೋ ರಾಜ್ಯ ಬಿಜೆಪಿ ಹೊಸ ತಂಡ ಕಟ್ಟೋದಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಹೀಗಾಗಿ ಖಾಲಿ ಇದ್ದ ಎಲ್ಲಾ ಸ್ಥಾನಗಳನ್ನ ಭರ್ತಿ ಮಾಡ್ತಾ ಇದೆ. ಅದರಲ್ಲೂ ಪ್ರತಿ ಜಾತಿಗೂ ಮಣೆ ಹಾಕೋದಕ್ಕೆ ಯತ್ನಿಸ್ತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಕರ್ನಾಟಕ ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಸೂಚನೆ ಮೇರೆಗೆ ಶ್ರೀನಿವಾಸ್ ಪೂಜಾರಿಗೆ ವಿಜಯೇಂದ್ರ ಪರಿಷತ್ ವಿಪಕ್ಷ ನಾಯಕ ಸ್ಥಾನ ನೀಡಿದ್ದಾರೆ. ಎನ್ ರವಿಕುಮಾರ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರ ನಡುವೆ ವಿಧಾನ ಪರಿಷತ್ ವಿಪಕ್ಷ ಸ್ಥಾನಕ್ಕೆ ಪೈಪೋಟಿ ಇತ್ತು. ಇವರನ್ನೆಲ್ಲ ಬಿಟ್ಟು ಶ್ರೀನಿವಾಸ್ ಪೂಜಾರಿಗೆ ಮೇಲ್ಮನೆ ನಾಯಕ ಪಟ್ಟ ಕಟ್ಟಲಾಗಿದೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಸರ್ವರನ್ನೊಳಗೊಂಡ ಸಂಘಟನೆ ಮಾಡುತ್ತೆ. ಎಲ್ಲ ಜಾತಿಯವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಒಂದು ಸಮತೋಲವನ್ನು ಕಾಯ್ದುಕೊಳ್ಬೇಕಂತ ಹೊಣೆಗಾರಿಕೆ ರಾಜಕೀಯ ಪಕ್ಷಕ್ಕೆ ಇದೆ. ನಮ್ಮ ಪಾರ್ಟಿಯಲ್ಲೂ ಕೂಡ ಅಲ್ಲಿ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ವಿರೋಧ ಪಕ್ಷ ನಾಯಕರು, ಚೀಫ್ ವಿಪ್ಗಳು, ಉಪನಾಯಕರು, ರಾಜ್ಯಾಧ್ಯಕ್ಷರು ಇದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆಯನ್ನು ಮಾಡಿರ್ತಾರೆ ಅಂತ ನನಗನ್ಸುತ್ತೆ. ವಿಧಾನ ಪರಿಷತ್ ವಿಪಕ್ಷ ನಾಯಕನ ಜೊತೆಗೆ ವಿಧಾನಸಭೆ ಉಪನಾಯಕ, ಮುಖ್ಯ ಸಚೇತಕರನ್ನು ಸಹ ನೇಮಕ ಮಾಡಲಾಗಿದೆ. ಪರಿಷತ್ನ ವಿಪಕ್ಷದ ಉಪನಾಯಕನಾಗಿ ಸುನಿಲ್ ವಲ್ಯಾಪುರೆ, ವಿಧಾನಸಭೆಯ ವಿಪಕ್ಷ ಉಪನಾಯಕನಾಗಿ ಅರವಿಂದ್ ಬೆಲ್ಲದ್ ನೇಮಕವಾಗಿದ್ದಾರೆ. ವಿಧಾನಸಭೆಯ ಮುಖ್ಯ ಸಚೇತಕರಾಗಿ ದೊಡ್ಡನಗೌಡ ಪಾಟೀಲ್, ಪರಿಷತ್ ಮುಖ್ಯ ಸಚೇತಕರಾಗಿ ರವಿಕುಮಾರ್ರನ್ನ ನೇಮಿಸಲಾಗಿದೆ. ಇವತ್ತು ಪಕ್ಷ ಉಪನಾಯಕನ ಸ್ಥಾನ ಏನು ಕೊಟ್ಟೈತಿ, ಇದೊಂದು ಜವಾಬ್ದಾರಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಧ್ವನಿ ನಮ್ಮ ವಿಧಾನಸೌಧದಲ್ಲಿ ಇಲ್ಲ, ನಮ್ಮ ಪಕ್ಷದಲ್ಲಿ ಕಡಿಮೆ ಆಗೈತೆ ಅನ್ನುವಂಥ ಒಂದು ವಿಚಾರ ಬಂದಿತ್ತು. ಆ ದೃಷ್ಟಿಯಿಂದ ಇವತ್ತು ಪಕ್ಷ ಈ ಜವಾಬ್ದಾರಿಯನ್ನು ಕೊಟ್ಟೈತಿ. ರಾಜ್ಯ ಬಿಜೆಪಿ ಒಳಬೇಗುದಿಗೆ ಹೈಕಮಾಂಡ್ ಮದ್ದು ಹರಿಯೋ ಪ್ರಯತ್ನ ಮಾಡಿದೆ. ರೆಬಲ್ ನಾಯಕರಿಗೆ ಪವರ್ ಕೊಟ್ಟು ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋ ಕೆಲಸ ಮಾಡಿದೆ. ಆದ್ರೆ ಮೊದಲನೇ ಹಂತದಲ್ಲೇ ಯಾವುದೇ ಸ್ಥಾನ ಸಿಗದಿರೋಕೆ ಸಿಡಿದೆದ್ದಿರೋ ಯತ್ನಾಳ್ ಇನ್ನು ಎರಡನೇ ಹಂತದಲ್ಲೂ ಯಾವುದೇ ಸ್ಥಾನ ಸಿಗದಿರೋಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಂದು ಕಾದ್ ನೋಡ್ಬೇಕಿದೆ.